ಹಾಯ್, ಹಲೋ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಹಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸಣ್ಣದಾದ ವಿಡಿಯೋ ನೀಡಬೇಕಂತೇಳಿ ಮುಸ್ಕಾನ್ ಅವರು ಕೇಳಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ತೆ. ಹಾಗೆ ಇವತ್ತಿನ ಈ ಒಂದು ಟಾಪಿಕ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅದರ್ ಅವೆನ್ಯೂಸ್. ಹಾಗಾದರೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದರೆ ನಾವು ಆ್ಯಸ್ ಎ ಕಾಮರ್ಸ್ ಸ್ಟೂಡೆಂಟ್ಸ್ ಈಗಾಗಲೇ ತಿಳ್ಕೊಂಡಿರ್ತೀವಿ, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಮ್ಮ ಇಂಡಿಯಾದಲ್ಲಿರುವಂತಹ NSE ಮತ್ತು BSE ಹಾಗೆ ಮೋರ್ ದೆನ್ 7,500 ಕಂಪನೀಸ್ ಆರ್ ಲಿಸ್ಟೆಡ್ ಇನ್ ಸ್ಟಾಕ್ ಮಾರ್ಕೆಟ್. ಹಾಗಾಗಿ ಈ ಎಲ್ಲ ಒಂದು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಇನಿಷಿಯಲ್ ಆಗಿ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು. ಥ್ರೂ ದ ಡಿಮ್ಯಾಟ್ ಅಕೌಂಟ್ ನಾವು ವೇರಿಯಸ್ ಆಲ್ಟರ್ನೇಟಿವ್ಸನ್ನು ಬಳಸ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಲೈಕ್ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್, ETFs, ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಅದರ್ ಆಲ್ಟರ್ನೇಟಿವ್ಸ್. ಈಗ ನಾನು ತುಂಬ ಒಂದು 2-3 ವರ್ಷಗಳಿಂದ ಲಾಂಗ್ ಟರ್ಮ್ ವಿಷನನ್ನು ಇಟ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀನಿ. ಲೈಕ್ ಈಕ್ವಿಟಿ ಶೇರ್ಸ್ಗಳಲ್ಲಿ ನಿಫ್ಟಿ 50 ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಹಾಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಪ್ರತಿ ತಿಂಗಳು ನಾನು SIP ಮಾಡ್ತೀನಿ. ಕೆಲವೊಂದು ಸಲ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಅಥವಾ ಒಂದು ಒಳ್ಳೆ ಅಪಾರ್ಚುನಿಟಿ ಸಿಕ್ಕಾಗ ನಾನು ಲಂಸಮ್ಮು ಕೂಡ ಅಮೌಂಟನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನನ್ನ ವಿಷನ್ ಏನೇ ಇದ್ರೂ ಕೂಡ ಲಾಂಗ್ ಟರ್ಮ್. ಬಟ್ ನಿಮಗೆ ಗೊತ್ತಿದೆ, ಈಗೆಲ್ಲ ಇರಾನ್, ಇಸ್ರೇಲ್, ಅಮೆರಿಕ ಇವರೆಲ್ಲರ ಮಧ್ಯೆ ಒಂದು ಜಿಯೋ ಪೊಲಿಟಿಕಲ್ ವಾರ್ ನಡೀತಾ ಇರೋದ್ರಿಂದ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ಅಂತಲ್ಲ, ಎಲ್ಲ ಕಂಟ್ರಿಗಳ ಮಾರ್ಕೆಟ್ ಮೇಲೆ ಅದು ಇಂಪ್ಯಾಕ್ಟ್ ಆಗಿದೆ. ಆ ಕಾರಣಕ್ಕಾಗಿ ನಾವು ಒಂದು ತಾಳ್ಮೆಯಿಂದ ಇನ್ವೆಸ್ಟ್ಮೆಂಟ್ ಮಾಡೋದು ಸೂಕ್ತ. ನಾನು ಮಾಡ್ತಾ ಇರುವಂಥ ಇನ್ವೆಸ್ಟ್ಮೆಂಟಲ್ಲೂ ಕೂಡ ಈಗ ಲಾಸ್ ಇದೆ. ಬಟ್ ಒಂದು ಉದಾಹರಣೆ ಕೊಡ್ತೀನಿ. ಈಚರ್ ಮೋಟರ್ಸ್ ಅಂತ ನೀವು ಕೇಳಿರ್ತೀರ. ರಾಯಲ್ ಎನ್ಫೀಲ್ಡ್ ಎಲ್ಲ ಕಂಪನಿಯನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಕಂಪನಿ. ಯಾರಾದರೂ ₹1,00,000 99ರಲ್ಲಿ ಹಾಕಿದರೆ, 1999ರಲ್ಲಿ ಹಾಕಿದರೆ, ಇವತ್ತು ಅದರ ಮೌಲ್ಯ 69 ಕೋಟಿಯಿಂದ 70 ಕೋಟಿಗಿಂತ ಜಾಸ್ತಿ ಇದೆ. ಹಾಗಾಗಿ ನಾವೇನೇ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೂ ಕೂಡ ಲಾಂಗ್ ಟರ್ಮ್ ವಿಷನ್ ಇದ್ದರೆ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ ಒಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀವಿ. ಹಾಗೆ ಮ್ಯೂಚುವಲ್ ಫಂಡ್ ಅಂತ ಬಂದರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಹಾಗೆ ಮಲ್ಟಿ, ಫ್ಲೆಕ್ಸಿ ಕ್ಯಾಪ್ ಅಂತ ಬರುತ್ತೆ. ಅದರಲ್ಲಿ ಬೆಸ್ಟ್ ಒಂದು ಹೈಯೆಸ್ಟ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇರುವಂಥ ಫಂಡ್ ಮ್ಯಾನೇಜರ್ಸನ್ನು ದುಡ್ಡು ಮ್ಯಾನೇಜ್ ಮಾಡೋದ್ರಿಂದ ತುಂಬ ಅದ್ಭುತವಾದ ರಿಟರ್ನ್ಸನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನಿಪ್ಪಾನ್ ಸ್ಮಾಲ್ ಇಂಡಿಯಾ ಕ್ಯಾಪ್ ಜಸ್ಟ್ ಒಂದು ನಾಲೆಜ್ ಪರ್ಪಸ್ಸಿಗೆ ಹೇಳ್ತಾರೆ, ಎಜುಕೇಷನ್ ಪರ್ಪಸ್ಸು 30% ಪ್ರತಿ ವರ್ಷ ನೀಡ್ತಾ ಬಂದಿದೆ ಕಳೆದ 30 ವರ್ಷಗಳಿಂದ. CAGR, ಕಾಂಪೌಂಡಿಂಗ್ ಆನ್ಯುವಲ್ ಗ್ರೋತ್ ರಿಟರ್ನ್ ಅಂತ ನಾವು ಹೇಳ್ತೀವಿ. ಹಾಗೆ ETF, ನನಗೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ETF ಅಥವಾ BEES ಅಂತ ಕರೀತಾರೆ. ಈಗ ನನಗೆ ನಿಫ್ಟಿ 50ನಲ್ಲಿರುವಂಥ 50 ಸ್ಟಾಕಿಗೆ ದುಡ್ಡು ಹಾಕೋದಕ್ಕೆ ನಿಫ್ಟಿ ETF ಅಥವಾ ನಿಫ್ಟಿ BEES ಮೇಲೆ ನಾನು ಏನು ಮಾಡ್ಬೋದು, ದುಡ್ಡನ್ನು ಹೂಡಿಕೆ ಮಾಡ್ಬೋದು. ನನ್ನ ದುಡ್ಡು ತಗೊಂಡೋಗಿ 50 ಕಂಪನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಈ ರೀತಿಯಾಗಿ ವೇರಿಯಸ್ ಅಪಾರ್ಚುನಿಟೀಸ್ ಇದೆ. ನಮ್ಮ ಕಂಟ್ರಿ ಅಂತ ಬಂದರೆ ಅದು ಎಸ್ಪೆಷಲಿ ಇಂಡಿಯಾ, ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, ಡೆವಲಪಿಂಗ್ ಕಂಟ್ರಿ. ಮುಂದೆ ಡೆವಲಪ್ ಆಗುವಂಥ ಎಲ್ಲ ಅಪಾರ್ಚುನಿಟೀಸ್ಗಳು ಇಂಡಿಯಾದ ಮೇಲಿದೆ. ಯಾಕೆ ಅಂತಂದರೆ ಇಂಡಿಯಾದ ಒಂದು ಯಂಗೆಸ್ಟ್ ಪಾಪ್ಯುಲೇಷನ್, ಹಾಗೆ ಹೈಯೆಸ್ಟ್ ಪಾರ್ಟಿಸಿಪೇಷನ್ ಬಂದ್ಬಿಟ್ಟು ವುಮೆನ್ಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಎವರಿ ಕಂಟ್ರಿ. ಈ ಕಾರಣದಿಂದ ಮುಂದಿನ ದಿನಗಳಲ್ಲಿ ನೀವು ಕೂಡ ಹೆಚ್ಚು ನಾಲೆಡ್ಜನ್ನು ಪಡ್ಕೊಂಡು ಸ್ಟಾಕ್ ಮಾರ್ಕೆಟು, ETF, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಈಗಿಂದಲೇ ನೀವು ಬೇಕಾದ್ರೆ ಒಂದು ₹100 ಕೂಡ ಎವರಿ ಮಂತ್ SIP ಮಾಡ್ಬೋದು. ಜಾಸ್ತಿ ದುಡ್ಡಿದ್ದಾಗ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಥವಾ ನಾಳೆ MCOM ಅಥವಾ MBA ಹೈಯರ್ ಎಜುಕೇಷನ್ ಮುಗಿದ ಮೇಲೆ ಜಾಬಿಗೆ ಹೋದ್ಮೇಲೆ ಯು ಕ್ಯಾನ್ ಸಿಸ್ಟಮೆಟಿಕಲಿ ಇನ್ವೆಸ್ಟ್ ಯುವರ್ ಅಮೌಂಟ್ ಫಾರ್ ಲಾಂಗ್ ಟರ್ಮ್. ರಿಟೈರ್ಮೆಂಟ್ ಪ್ಲಾನ್ಗಳನ್ನು ಈಗಲೇ ಪ್ಲಾನ್ ಮಾಡ್ತಾರೆ. ಈಗೆಲ್ಲ ನಾವು 60 ವರ್ಷ 70 ವರ್ಷ ಬದುಕ್ತೀನಿ ಅದು ಕೂಡ ಗೊತ್ತಿಲ್ಲ. ಹಾಗಾಗಿ ಅರ್ಲಿ ರಿಟೈರ್ಮೆಂಟನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ ಈಗಿನ ಅಂತ ಒಂದು ಇನ್ವೆಸ್ಟರ್ಸ್. ಹಾಗಾಗಿ ನಿಮ್ಮ ವಿಷನ್ ಏನೇ ಇದ್ರೂ ಕೂಡ ಲಾಂಗ್ ಟರ್ಮ್ ಇದ್ದರೆ 100% ಸ್ಟಾಕ್ ಮಾರ್ಕೆಟ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀವಿ. ಬಟ್ ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ದರೆ ಮಾತ್ರ ಸ್ಟಾಕ್ ಮಾರ್ಕೆಟಿಗೆ ಬನ್ನಿ. ನಾನು ಕೂಡ ಪೇಷನ್ಸಿಂದ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ವಿಷನ್ನು ಮೋರ್ ದೆನ್ 20 ಇಯರ್ಸ್ವರೆಗೂ ನನ್ನ ಅಮೌಂಟನ್ನು ತೆಗಿಬಾರ್ದು. ಈ ಥರ ಕೆಲವೊಂದು ವಿಷನ್ಸನ್ನು ಇಟ್ಕೊಂಡು, ನನ್ನದು ಕೆಲವೊಂದು ಪ್ಲ್ಯಾನಿಂಗನ್ನು ಇಟ್ಕೊಂಡು ನನ್ನ ಒಂದು ರಿಟೈರ್ಮೆಂಟ್ ಪ್ಲ್ಯಾನ್ಗೋಸ್ಕರ ನಾನು ಡೈಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾಯಿದ್ದೀನಿ. ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಕೆಲವೊಂದು ಸಲ ಲಂಸಮ್ ಆಗ್ತಾಯಿದ್ದೀನಿ. ಇದೆಲ್ಲದು ಒಂದು ಒಳ್ಳೆಯ ಒಂದು ಎಕಾನಮಿ. ಇವತ್ತು ಪ್ರೆಸೆಂಟ್ ನಮ್ಮ ನಿಫ್ಟಿ ಇರುವಂಥದ್ದು 24,050 ಇದೆ. ಇದು ಮೇ ಬಿ 1,00,000 ಕ್ರಾಸ್ ಆಗುತ್ತೆ 2030 ಅಷ್ಟೊತ್ತಿಗೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಎಕ್ಸ್ಪರ್ಟ್ಸ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ಸು. ಹಾಗೆ ಸೆನ್ಸೆಕ್ಸು ಕೂಡ ಟಾಪ್ 30 ಕಂಪನಿ, ಈ BSEಲಿರುವಂಥ ಟಾಪ್ 30 ಕಂಪನಿಯಿಂದ ಈ ಒಂದು ಸೆನ್ಸೆಕ್ಸನ್ನು ಒಂದು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಅದೆಲ್ಲ ಅವರೇ ಒಂದು ಸಿಸ್ಟಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ವಾರದಲ್ಲಿ 5 ದಿನ ಮಾತ್ರ ವರ್ಕ್ ಆಗುತ್ತೆ, ತಿಂಗಳಿಗೆ 20 ದಿನ. ಹಾಗಾಗಿ ನಾವು ಕ್ಯಾಂಡಲ್ಸ್ಗಳನ್ನು ನೋಡಬೇಕಾಗತ್ತೆ. ಗ್ರೀನ್ ಕ್ಯಾಂಡಲ್ ಅಂದರೆ ಏನು, ರೆಡ್ ಕ್ಯಾಂಡಲ್ಸ್ ಏನು, ಚಾರ್ಟ್ಸ್ಗಳನ್ನು ಸ್ಟಡಿ ಮಾಡಬೇಕು. ಯಾವ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಟೆಕ್ನಿಕಲಿಗೆ ಈಗ ನಾನು ಬೈ ಮಾಡ್ಬೋದು. ಈ ಥರ ಸುಮಾರು ಫ್ಯಾಕ್ಟರ್ಸ್ಗಳನ್ನು ನೋಡ್ಕೊಂಡು, ಕೆಲವೊಂದು ಇಂಡಿಕೇಟರ್ಸ್ಗಳನ್ನು ನೋಡ್ಕೊಂಡು ನಾವು ಲಾಂಗ್ ಟರ್ಮ್ ವಿಷನನ್ನು ಇಟ್ಕೊಂಡು
ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡಿ ಅರ್ಲಿ ರಿಟೈರ್ಮೆಂಟ್ ಆಗೋದಕ್ಕೆ ಒಂದು ಮಾರ್ಕೆಟ್ ಅನ್ನೋದು ಅಥವಾ ಫೈನಾನ್ಷಿಯಲ್ ಮಾರ್ಕೆಟ್ ಅನ್ನೋದು ಒಂದು ಉತ್ತಮವಾದ ವೇದಿಕೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಹಾಗೆ ನಾನು ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.